ಏನೋ ಪರಿಷತ್ತು ಚುನಾವಣೆಯಲ್ಲಿ ಅಪ್ಡೇಟ್ ಆಗಿದೆಯಲ್ಲ, ಕಮಲದಲ್ಲಿ ಕಂಪನ ಶುರುವಾಗಿದೆಯಲ್ಲ. ದೆಹಲಿಯಲ್ಲಿಂದು ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ರಾಜ್ಯ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯಲ್ಲಿ ಕಂಪನ ಶುರುವಾಗಿದೆ. ನಿತಿನ್ ನಬೀನ್ ನೇತೃತ್ವದ ಸಭೆಗೆ ರಾಜ್ಯ ನಾಯಕರು ಭಾಗಿಯಾಗ್ತಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ವಿಜೇಂದ್ರ ಆರ್ ಅಶೋಕ್, ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್, ಕೆಎಸ್ ನವೀನ್, ಎನ್ ರವಿಕುಮಾರ್ ಜೊತೆ ಚರ್ಚೆಯನ್ನ ಮಾಡ್ತಾರೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ನಿತಿನ್. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಚರ್ಚೆಯನ್ನು ನಡೆಸಲಿದ್ದಾರೆ ನಿತಿನ್. ಕ್ರಾಸ್ ಓಟ್ ಸಂಬಂಧ ವಿವರಣೆಯನ್ನ ಪಡೆದುಕೊಳ್ತಾರೆ ನಿತಿನ್. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ. ಇದು ರಾಜ್ಯ ಬಿಜೆಪಿಗೂ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆ, ಕೇಂದ್ರದ ನಾಯಕರಿಗೂ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆ. ಹಾಗಾಗಿ ಇದಕ್ಕೆ ಸಮಾಲೋಚನೆ ಮಾಡಿ, ಚರ್ಚೆ ಮಾಡಿ, ಸರಿ ತಪ್ಪುಗಳೇನೇನಾಗಿದೆ, ಯಾವ ವಿಚಾರಕ್ಕೆ ಅಡ್ಡ ಮತದಾನ ಆಗಿರಬಹುದು, ಯಾರ್ಯಾರು ಅಡ್ಡ ಮತದಾನ ಮಾಡಿರಬಹುದು, ಈ ರೀತಿಯಾಗಿ ಲೆಕ್ಕಾಚಾರ ಹಾಕ್ತಾರೆ. ಇದರ ಜೊತೆಗೆ ಸಂಪೂರ್ಣವಾಗಿರುವಂಥ ವಿವರವನ್ನು ಕೂಡ ತೆಗೆದುಕೊಳ್ತಾರೆ ರಾಷ್ಟ್ರಾಧ್ಯಕ್ಷರಾಗಿರುವಂಥ ನಿತಿನ್. ಈಗಾಗಲೇ ಕೂಡ ನಿನ್ನೆಯೇ ಬಿಜೆಪಿ ನಾಯಕರು, ಇನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಇದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ದೆಹಲಿಗೆ ಹೋಗಿದ್ರು. ಇವತ್ತು 2 ಗಂಟೆಗೆ ಸಭೆ ಕೂಡ ನಿಗದಿಯಾಗಿದೆ. ಸಭೆ ನಂತರದಲ್ಲಿ ಏನೆಲ್ಲ ಆಗಬಹುದು ಅದು ಕೂಡ ಕಾದ್ ನೋಡೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಗಮನಿಸ್ತಾ ಇದ್ದೀವಿ ಈಗ ಬಿಜೆಪಿಯಲ್ಲಿ ಅಡ್ಡ ಮತದಾನ ಆಗಿರುವ ಲೆಕ್ಕಾಚಾರದ ಜೊತೆಗೆ ಭಾರಿ ಚರ್ಚೆನ ಹುಟ್ಟು ಹಾಕ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಕೇಳ್ತಿದ್ದಾರೆ, ಉತ್ತರ ಏನು ಕೊಡಬಹುದು, ಏನು ಚರ್ಚೆ ಆಗ್ಬೋದು, ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆಗಳಿದಾವೆ, ಅಪ್ಡೇಟ್ಸ್ ಕೊಡೋದಾದ್ರೆ? ಕುಮಾರ್, ಪ್ರಮುಖವಾಗಿ ಬಿಜೆಪಿಯಲ್ಲಿ ಅಡ್ಡ ಮತದಾನ ಆಗಿರ್ತಕ್ಕಂಥ ವಿಚಾರ ಏನಿದೆ, ಇದು ರಾಷ್ಟ್ರೀಯ ನಾಯಕರಿಗೂ ಕೂಡ ಸಿಕ್ಕಾಪಟ್ಟೆ ಮುಜುಗರವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿಯ ನಾಯಕತ್ವದ ಬಗ್ಗೆನೂ ಕೂಡ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡತಕ್ಕಂಥ ಒಂದು ಶಾಸಕ ಸಂಘ ಸಭೆಯನ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಅದಕ್ಕೆ ತೀವ್ರವಾದಂತ ಒಂದು ವಿರೋಧವನ್ನ ಪಕ್ಷದಲ್ಲೇ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಈ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇಬ್ರು ಕೂಡ ನಿನ್ನೆಯೇ ದೆಹಲಿಗೆ ಹೋಗಿದ್ದಾರೆ. ಇವತ್ತು ಚುನಾವಣಾ ಏಜೆಂಟ್ ಆಗಿ ಇದ್ದಂತ ಎನ್ ರವಿಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರ ವಿರುದ್ಧ ಒಂದು ಶಿಸ್ತು ಕ್ರಮ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ಗೆ ವರದಿಯನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಸಮಯವೂ ಕೂಡ ನಿಗದಿಯಾಗಿದೆ. ಇವತ್ತು ಮಧ್ಯಾಹ್ನ ಪ್ರಮುಖವಾಗಿ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ವಿಜೇಂದ್ರ ಮತ್ತೆ ಅಶೋಕ್ ಇಬ್ರು ಕೂಡ ಭೇಟಿ ಮಾಡಿ ಅಡ್ಡ ಮತದಾನ ಮಾಡಿರ್ತಕ್ಕಂಥವರ ಒಂದು ಮಾಹಿತಿಯನ್ನ ಕೊಡ್ತಕ್ಕಂತ ಸಾಧ್ಯತೆ ಇದೆ. ಈ ವೇಳೆ ಯಾರೆಲ್ಲ ಒಂದು ಅಡ್ಡ ಮತದಾನವನ್ನ ಮಾಡಿದ್ರು ಅವರ ವಿರುದ್ಧ ಒಂದು ಕ್ರಮವೂ ಕೂಡ ಆಗ್ತಕ್ಕಂತ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂದ್ರೆ ಮುಂಬರ್ತಕ್ಕಂಥ ಒಂದು ಚುನಾವಣೆಗಳ ಮೇಲೂ ಕೂಡ ಈ ವಿಚಾರ ಏನಿದೆ ಇದು ಬಹಳಷ್ಟೊಂದು ಪರಿಣಾಮ ಬೀರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಆಂತರಿಕ ಕಚ್ಚಾಟ ಏನಿದೆ ಅದರ ಒಂದು ಭಾಗವಾಗಿನೂ ಕೂಡ ಇಲ್ಲಿ ಅಡ್ಡ ಮತದಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರೇನಿದ್ದಾರೆ ಈಗ ಈ ಒಂದು ಅಡ್ಡ ಮತದಾನದ ವಿಚಾರಕ್ಕೆ ಎಂಟ್ರಿ ಕೊಟ್ಟು ಆಗಿರ್ತಕ್ಕಂಥ ಒಂದು ಎಡವಟ್ಟನ್ನ ಸರಿಪಡಿಸ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ಯಾರೆಲ್ಲ ಒಂದು ಅಡ್ಡ ಮತದಾನ ಮಾಡಿದರೆ ಅವರ ಒಂದು ಮಾಹಿತಿಯನ್ನ ಪಡೆದುಕೊಂಡು ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಅನ್ನು ಇಶ್ಯೂ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಒಂದ್ ವೇಳೆ ಹೈಕಮಾಂಡ್ ಕೊಟ್ಟಂತ ಒಂದು ನೋಟಿಸ್ಗೆ ಸರಿಯಾದ ಉತ್ತರ ಸಿಗದೇ ಇದ್ದಂತ ಪಕ್ಷದಲ್ಲಿ ಅವರನ್ನ ಪಕ್ಷದಿಂದನೇ ಉಚ್ಚಾಟನೆ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವತ್ತು ಆರ್ ಅಶೋಕ್ ವಿಜಯೇಂದ್ರ ಇಬ್ರು ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರಿಗೆ ವರದಿ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಶಿವಕುಮಾರ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ.